ಮಂಜುನಾಥನ ಚರಿತೆ ಮಧುರ. ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡ್ತಾರೆ, ರಶ್ ಇದ್ರೆ 5 ಗಂಟೆಗೂ ಸ್ಟಾರ್ಟ್ ಮಾಡ್ತಾರೆ. 20 ನಿಮಿಷ ನೀರು ಬಿಸಿ ಆಗಬೇಕು, ಅರ್ಧ ಗಂಟೆಯಲ್ಲಿ ಅನ್ನ ರೆಡಿ ಆಗುತ್ತೆ. ಈಗ 5 ಕ್ವಿಂಟಲ್ ಅಕ್ಕಿದು ಮುಗ್ದಾಯ್ತು ಆಲ್ರೆಡಿ. ಈಗ ನಮ್ದು ಒಂದು 5,000 ರಿಂದ 6,000 ಜನದ್ದು ಊಟ ಆಗಿದೆ. ಒಂದು ಚೂರು ಕಿಚನ್ ಅಲ್ಲಿ ತೇವ ಇಲ್ಲ, ಗಲೀಜಿಲ್ಲ, ಒಂದು ಸೊಳ್ಳೆಗಳಿಲ್ಲ. ಇವರು ತಮ್ಮ ಹರ್ಷೇಂದ್ರ ಕುಮಾರ್ ಇದ್ದಾರೆ, ಅವ್ರದ್ದು ಏನಂತ ಹೇಳಿದ್ರೆ ನಮಗೆ ಪ್ರಾಮುಖ್ಯತೆಯನ್ನೇ ಶುಚಿತ್ವಕ್ಕೆ ಕೊಡ್ಬೇಕು ಯಾವಾಗ್ಲೂ ಅಂತೇಳಿ. ತರಕಾರಿನೂ ಅಷ್ಟೇ, 2,000 kg ವರೆಗೆ ತರಕಾರಿ, 50 ರಿಂದ 60 kg ಸಾಂಬಾರು ಹುಡಿ. ಅಕ್ಕಿಯ ಗೋಡನ್ನಲ್ಲಿ ನಾವೀಗ ಇದೀವಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಒಂದು ದೊಡ್ಡದಾದಂತಹ ಗೋಡನ್. ಭಕ್ತಾದಿಗಳು ಕೊಟ್ಟಿರೋ ಅಕ್ಕಿನೂ ಇದೆ, ಮತ್ತೆ ನಮಗೆ ಬೇಕಾಗಿರೋದು ನಾವು ಪರ್ಚೇಸ್ ಮಾಡ್ತೇವೆ. ಇಲ್ಲಿಗೆ ಬೇಕಾಗಿರೋದು ಮಿಕ್ಕಿರೋದು ಡೈಲಿ ಎವರೇಜ್ ನಮಗೆ 15 ಕ್ವಿಂಟಲ್ ಅಕ್ಕಿ ಎವರೇಜ್ ಬೇಕಾಗ್ತದೆ. ಇದೇ ಒಂದು ತರಕಾರಿಯ ಗೋಡನ್ ಅಡಿಗೆ ಮನೆಯ ಪಕ್ಕದಲ್ಲೇ ಇದೆ. ನಾವೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನ್ನಪೂರ್ಣದಲ್ಲಿದ್ದೇವೆ. ಅನ್ನಪೂರ್ಣ ಅಂತಂದರೆ ನಾವೆಲ್ಲ ಮನೆಯಲ್ಲಿ ಅಡುಗೆ ಮನೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಇಲ್ಲಿ ಅನ್ನಪೂರ್ಣ ಅಂತ ಕರೀತಾರೆ. ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಧರ್ಮಸ್ಥಳಕ್ಕೆ ಬರುವಂತಹ ಸಾವಿರಾರು ಭಕ್ತಾದಿಗಳೇನಿದ್ದಾರೆ, ಒಂದು ದಿನಕ್ಕೆ ಕನಿಷ್ಠ ಅಂದರೂ 25,000ದಿಂದ 1,00,000ದವರೆಗೂ ಕೂಡ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಹಾಗೆ ಬರುವಂತಹ ಭಕ್ತಾದಿಗಳಿಗೆ ಯಾವೊಬ್ಬ ಭಕ್ತಾದಿಗಳಿಗೂ ಕೂಡ ಯಾವತ್ತೂ ಕೂಡ ಇಲ್ಲಿ ಊಟ ಇಲ್ಲ ಅನ್ನುವಂತಹ ಮಾತೇ ಬರೋದಿಲ್ಲ. ಆ ರೀತಿಯಾದಂಥ ಒಂದು ಊಟದ ವ್ಯವಸ್ಥೆ, ಅಂದರೆ ಇಲ್ಲಿ ಊಟ ಅಂತಲೂ ಕರೆಯಲ್ಲ, ಪ್ರಸಾದದ ವ್ಯವಸ್ಥೆಯನ್ನು ಇನ್ನು ಒಂದು ಆಡಳಿತ ಮಂಡಳಿ ಮಾಡುವಂಥದ್ದು. ಇಲ್ಲಿ ಬಹಳ ಪ್ರಮುಖವಾಗಿ ದೇವರ ದರ್ಶನ ಜೊತೆಗೆ ಪ್ರಸಾದದ ವ್ಯವಸ್ಥೆ. ಬಂದಂಥವ್ರಿಗೆ ದರ್ಶನ ಸ್ವಲ್ಪ ತಡ ಆಗ್ಬೋದು, ಆದರೆ ಪ್ರಸಾದ ಯಾವತ್ತೂ ಕೂಡ ತಡ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈ ಅನ್ನಪೂರ್ಣದಲ್ಲಿ ಸಾಮಾನ್ಯವಾಗಿ ಇಲ್ಲಿಗೆ ಈ ದೃಶ್ಯಗಳನ್ನು ನೋಡಿರೋದಿಲ್ಲ, ನಾವಿವತ್ತು ತೋರಿಸ್ತಾ ಇದ್ದೀವಿ. ಒಂದು ಪಾಯಸ ಮಾಡುವಂಥದ್ದಾಗಿರ್ಬೋದು, ಸಾಂಬಾರು ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಅನ್ನ ಮಾಡುವಂಥದ್ದು, ಎಲ್ಲ ಒಂದು ಕೆಲಸಗಳು ಇಲ್ಲೇ ಆಗುವಂಥದ್ದು. ನೋಡ್ತಾ ಇದ್ದೀರಾ, ಒಂದು ದೊಡ್ಡ ಬಾಣಲೆಯನ್ನು ಕೂಡ ಇಟ್ಟಿದ್ದಾರೆ. ಸೊ ಇಲ್ಲಿ ಬಹುಶಃ ಒಂದು ಸಾಂಬಾರಿಗೆ ಬೇಕಾದಂಥ ಒಂದು ಪದಾರ್ಥಗಳನ್ನು ರೆಡಿ ಮಾಡಿಕೊಳ್ಳುವಂಥದ್ದು, ಅಥವಾ ಕೂಟೆಲ್ಲ ಮಾಡ್ತಾರಲ್ಲ ಅದಕ್ಕೆ ಬೇಕಾದಂಥ ಪದಾರ್ಥಗಳನ್ನು ರೆಡಿ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಪ್ರಸಾದ ನಡೀತಾ ಇದೆ, ಹೀಗಾಗಿ ಪ್ರಸಾದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ಈಗ ಆಲ್ರೆಡಿ ರೆಡಿಯಾಗಿರೋ ಪ್ರಸಾದವನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಇಲ್ಲಿನ ಸಿಬ್ಬಂದಿ ಒಬ್ರು ಇದ್ದಾರೆ, ಮಾತಾಡ್ಸೋಣ. ಸರ್, ಇಲ್ಲಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್? ಇಲ್ಲಿ ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡ್ತಾರೆ, ರಶ್ ಇದ್ರೆ 5 ಗಂಟೆಗೂ ಸ್ಟಾರ್ಟ್ ಮಾಡ್ತಾರೆ. ಓಕೆ. ಇನ್ನು ಎಷ್ಟು ಸರ್, ಏನೇನು ಪ್ರಸಾದದ ವ್ಯವಸ್ಥೆ ಇರುತ್ತೆ ಸರ್? ಮಧ್ಯಾಹ್ನ ಊಟ, ರಾತ್ರಿ ಊಟ. ಬೆಳೆ ಫಸ್ಟ್ ಆಫ್ ಆಲ್ ಎಲ್ಲ ಕುಟ್ಕೊಂಡ್ಲೆ ಪಾಯಸ ಹಾಕ್ತಾರೆ, ಕೂಟ ಹಾಕ್ತಾರೆ, ಅನ್ನ ಹಾಕ್ತಾರೆ, ಸಾರು ಹಾಕ್ತಾರೆ, ಅನ್ನ ಸಾಂಬಾರು ಮಜ್ಜಿಗೆ, ಅಷ್ಟು ವೆರೈಟಿ. ಈಗ ನೀವೆಲ್ಲನೂ ಕೂಡ ಇವೆಲ್ಲ ನೋಡಿದಾಗ ಎಲ್ಲ ಫುಲ್ಲು ಅಂದ್ರೆ ತಂತ್ರಜ್ಞಾನವನ್ನ ಬಳಸ್ಕೊಂಡು ಮಾಡುವಂಥದ್ದು. ಹೇಗೆ ಪ್ರಿಪೇರ್ ಆಗುತ್ತೆ ಸ್ವಲ್ಪ ಹೇಳ್ಬೋದಾ ಸರ್ ಇದ್ರಲ್ಲೆಲ್ಲ? ಅಂದ್ರೆ ಬೆಳಗ್ಗೆ 6 ಗಂಟೆ ಬರ್ತದೆ, ಕೆಳಗಡೆ ಬಾಯ್ಲರ್ ಇದೆ, ಬಾಯ್ಲರ್ ಇಂದ ಎಲ್ಲ ಕುಕ್ಕರ್ ಆಗುತ್ತೆ. ಬಾಯ್ಲರ್ಗೆ ಡೀಸೆಲ್ ವಿತ್ ಕರೆಂಟ್, ಡೀಸೆಲ್ ವಿತ್ ಕರೆಂಟ್. 20 ನಿಮಿಷ ನೀರು ಬಿಸಿ ಆಗಬೇಕು, ನಂತರ 20 ನಿಮಿಷ 10 ನಿಮಿಷದಲ್ಲಿ ಅನ್ನ ರೆಡಿ ಆಗುತ್ತೆ. ಟೋಟಲ್ ಅರ್ಧ ಗಂಟೆಯಲ್ಲಿ ಅನ್ನ ರೆಡಿ ಆಗುತ್ತೆ. ಅಣ್ಣಲ್ಲಿ ಒಂದು ಪಾತ್ರೆಯಲ್ಲಿ 100 kg ಮಾಡ್ತಾರೆ. ಆ ಥರದ್ದು 6 ಪಾತ್ರೆ ಇದೆ. ಅರ್ಧ ಗಂಟೆಯಲ್ಲಿ 600 kg ಅನ್ನ ರೆಡಿ ಆಗುತ್ತೆ. 1000 ಲೀಟರ್ ಸಾಂಬಾರ್ ಕುಕ್ಕರ್. ಕುಕ್ಕರ್ ಸ್ಟೀಮ್ ಬಾಯ್ಲರ್. ಅಂದ್ರೆ ಇದ್ರೊಳಗಡೆ ಒಂದು ಎಷ್ಟು 1,000 ಲೀಟರ್. ಓಕೆ, ಸಾಮಾನ್ಯ 1,000 ಲೀಟರ್ ಅಂದ್ರೆ ಎಷ್ಟು ಜನಕ್ಕೆ ಆಗುತ್ತೆ ಸರ್ ಸಾಂಬಾರ್ ಇದು? 2,500 ಜನಕ್ಕೆ. ಇನ್ನ ಇವನ್ನೆಲ್ಲ ಹೇಗೆ ಮಾಡ್ತೀರಾ ಸರ್? ಈ ಪಲ್ಯ ಇವೆಲ್ಲ ಕೂಟೆಲ್ಲ ಮಾಡ್ತಿರಲ್ಲ ಕೂಡ? ಇದನ್ನು ಎಲ್ಲ ಮಸಾಲೆ ಪೌಡರ್ ಬರುತ್ತೆ ನಮಗೆ, ನಂತರ ಮಸಾಲೆನೂ ಪುಡಿ ಮಾಡಿ ಹಾಕ್ತೇವೆ, ತರಕಾರಿ ಹಾಕ್ತೇವೆ, ಬೆಲ್ಲ, ಉಪ್ಪು ಎಲ್ಲ ಯೂಸ್ ಮಾಡ್ತೇವೆ. ಸರ್, ಇಲ್ಲಿ ಯಾವ ಟೈಮಲ್ಲಿ ಬಂದ್ರು ಕೂಡ ಈಗ ಸಡನ್ ಆಗಿ ಬಂದ್ಬಿಡ್ತಾರೆ, ಒಂದು 500 ಜನ 1000 ಜನ ಏನೋ ಟ್ರಿಪ್ ಗಿಪ್ ಅಂತ ಅಂದ್ಬಿಟ್ಟು. ಹಾಗೆ ಬಂದಾಗೂ ಕೂಡ ನೀವು ಅವ್ರಿಗೆ ಊಟ ಇಲ್ಲ ಅಂತ ಹೇಳಿ ಕಳ್ಸಿ ನಾವು ನೋಡಿ. ಊಟ ಇಲ್ಲ ಅಂತ ಹೇಳಿಲ್ಲ, 11 ಗಂಟೆನೂ ಆಗುತ್ತೆ, 12 ಗಂಟೆ ರಾತ್ರಿನೂ ಊಟ ಬಂದವರು ಇದ್ದಾರೆ ರೆಸ್ಟ್ ಟೈಮಲ್ಲಿ. ಆ ಟೈಮಲ್ಲಿ ಹೇಗೆ ಪ್ರಿಪೇರ್ ಮಾಡ್ತೀರಾ ಅಂತ ನೀವು? ಅಂದ್ರೆ ಪ್ರಿಮರ್ ರೆಡಿ ಮಾಡಿ ಇಡ್ತೇವೆ ನಾವು. ನಮ್ಗೆ 3 ಗಂಟೆಗೆ ಅಡುಗೆ ರೆಡಿ ಆಗಿರ್ತದೆ. ಸಂಜೆ 7 ಗಂಟೆ ಸ್ಟಾರ್ಟ್ ಆದ್ರೆ ರಾತ್ರಿ 10 ಗಂಟೆಗೆ ತನಕ ಇರುತ್ತೆ.
ರಶ್ ಇದ್ರೆ 11 ಗಂಟೆ 12 ಗಂಟೆನೂ ಆಗುತ್ತೆ, 1 ಗಂಟೆನೂ ಆಗುತ್ತೆ. ನ್ಯೂ ಇಯರ್ ಎಲ್ಲ 1 ಗಂಟೆನೂ ಆಗಿದೆ. ಈಗ ಅಲ್ಲಿ ಆಗ್ತಾ ಇರೋದು ಏನು ಸರ್, ಇದು ಸಾಂಬಾರ? ಅದು ಕಾಯಿ ಹುಳಿ ಪಲ್ಯ. ಕಾಯಿ ಹುಳಿ ಪಲ್ಯ ನೋಡ್ತಾ ಇರ್ಬೋದು. ಇದು 1,000 ಲೀಟರ್ ಅಂದ್ರೆ 1,000 ಲೀಟರ್ನಷ್ಟು ಇದ್ರ ಕೆಪಾಸಿಟಿ ಇದೆ. ಇದು ಕುಕ್ಕರ್, ಇವೆಲ್ಲ ನೋಡ್ತಿದ್ದೆ ಮನೆಯಲ್ಲಿ 1 ಲೀಟರ್ 2 ಲೀಟರ್ ಕುಕ್ಕರ್ ಇದ್ರೆ, ಇಲ್ಲಿ 1,000 ಲೀಟರ್ನ ಕುಕ್ಕರ್ ಇದೆ. ಇದ್ರೊಳಗಡೆ ಏನಂದ್ರೆ ಆ ಒಂದು ಸಾಂಬಾರ್ ಏನು ಮಾಡಿದಾರಲ್ಲ, ಸೊ ಸಾಂಬಾರ್ ಮಾಡಿದ್ದಾರೆ ಇಲ್ಲಿ. ಅದಕ್ಕೆ ಹೊರ ಬರೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೇನೆ ಇನಿಷಿಯೇಟಿವ್ ಆಗಿ ಅಲ್ಲಿ ಇದು ಮಾಡ್ಕೊಬೋದು. ಇದು ಕೂಡ ಅಷ್ಟೇ, ಇವೆಲ್ಲವೂ ಕೂಡ ಅಷ್ಟೇ ಸುಮಾರು 1,000 ಲೀಟರ್ ಅಷ್ಟು. ಒಂದ್ರೊಳಗಡೆ ಪಾಯಸ ಮಾಡ್ತಾರೆ, ಒಂದ್ರಲ್ಲಿ ಸಾಂಬಾರು ಮಾಡ್ತಾರೆ, ಇನ್ನೊಂದ್ರೊಳಗಡೆ ಕೂಟ್, ಈ ರೀತಿಯಾದಂಥ ಕುಕ್ಕರ್ಗಳ ವ್ಯವಸ್ಥೆ ಏನಿದೆ. ಅದೇ ರೀತಿಯಾಗಿ ಬಲಭಾಗದಲ್ಲಿ ನೋಡ್ತಾ ಇರ್ಬೋದು, ನಾನು ನಿಮ್ಗೆ ಆಲ್ರೆಡಿ ತೋರಿಸ್ತಾ ಹಾಗೆ ಇಲ್ಲಿ ಅನ್ನವನ್ನು ಮಾಡೋದಕ್ಕೆ ಒಂದು ಸಲಿಗೆ 100 kg ಅಷ್ಟು ಅನ್ನವನ್ನು ಮಾಡ್ಬೋದು. ಅಲ್ಲಿಗೆ ಒಂದೇ ಸಲ ಸುಮಾರು 600 kg ಅನ್ನವನ್ನು ಮಾಡ್ಬೋದು. ಮೇಲ್ಗಡೆ ಬೋರ್ಡ್ ಕೂಡ ಹಾಕಿದೆ ನೋಡಿ, ಅನ್ನದ ಪಾತ್ರೆ 100 kg ಇದೆ. 100 kg ರೈಸನ್ನು ಒಂದೇ ಒಂದು ಪಾತ್ರೆಯಲ್ಲಿ ಬೇಯಿಸ್ಬೋದು. ಸುಮಾರು ಅರ್ಧ ಗಂಟೆಯಲ್ಲಿ 100 kg ರೈಸ್ ಅಂದರೆ 20 ನಿಮಿಷದಲ್ಲಿ ಅದರೊಳಗಡೆ ಆ ನೀರು ಬಾಯ್ಲ್ ಆಗಬೇಕು. ಅದಾದಮೇಲೆ ಇನ್ನು 10 ನಿಮಿಷದೊಳಗಡೆ ಅನ್ನ ಕೂಡ ಅಕ್ಕಿ ಹಾಕಿದ್ರೆ 10 ನಿಮಿಷದಲ್ಲಿ ಅನ್ನ ಕೂಡ ಆಗುತ್ತೆ. ಈ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ಯಾವುದೇ ಸಂದರ್ಭದಲ್ಲಿ ಎಷ್ಟೇ ಜನ ಭಕ್ತರು ಬಂದರೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಒಂದು ಪ್ರಸಾದದ್ದು. ಆಮೇಲೆ ನೀವು ನೋಡ್ಬೋದು, ನಾವು ಮನೆಯಲ್ಲಿ ಇಬ್ರಿಗೋ ಮೂವರಿಗೋ ಅಡುಗೆ ಮಾಡಬೇಕು ಅಂತಂದರೆ ಅಡುಗೆ ಮನೆ ನೋಡಬೇಕು, ಎಲ್ಲ ಗಲೀಜಾಗಿರುತ್ತೆ. ಇಲ್ಲಿ ಇಷ್ಟು ಜನ ನಿತ್ಯ ಸುಮಾರು 1 ಲಕ್ಷ ಜನಕ್ಕೆ ಅಡುಗೆಯನ್ನು ಮಾಡ್ತಾರೆ. ಎಲ್ಲಾದರೂ ಕೂಡ ಒಂದು ಚೂರು ಗಲೀಜಿದೆಯಾ ನೋಡಿ. ನಾನು ನಿಂತಿರುವಂಥ ಜಾಗ ನೋಡಿ, ನೀವು ಸಾಮಾನ್ಯ ಹೋಟೆಲ್ಗಳಿಗೆ ಹೋಗಿರ್ತೀರಾ, ಹೋಟೆಲ್ಗಳಲ್ಲಿ ನೀವು ಕಿಚನ್ಗೆ ಬಿಡೋದೇ ಇಲ್ಲ. ನೀವು ಬಿಟ್ಟರೆ ಗೊತ್ತಾಗುತ್ತೆ, ಕಂಪ್ಲೀಟಾಗಿ ಕಿಚನ್ ಹತ್ರ ಎಲ್ಲವೂ ಕೂಡ ಗಲೀಜಾಗಿರುತ್ತೆ, ನೀರಿರುತ್ತೆ. ಬಟ್ ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿದೆ. ಈ ನೆಲದ ಮೇಲೇ ಕೂತ್ಕೊಂಡು ಊಟ ಮಾಡೋದು, ಅಷ್ಟು ನೀಟಾಗಿ ಇಲ್ಲಿ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಎಲ್ಲ ರೀತಿಯಾದ ತಂತ್ರಜ್ಞಾನವನ್ನು ಬಳಸಿ ಮಾಡೋದ್ರಿಂದಾಗಿ ಇಲ್ಲ ಬೇಗ ಆಗುತ್ತೆ. ಜೊತೆಗೆ ಇಲ್ಲಿ ಶುಚಿತ್ವ ಅನ್ನೋದು ಕೂಡ ಕಾಪಾಡಬಹುದು. ಜೊತೆಗೆ ಕ್ವಾಲಿಟಿ ಫುಡ್ ಬರುತ್ತೆ. ಇದಿಷ್ಟು ಈ ಒಂದು ನೀವು ಧರ್ಮಸ್ಥಳಕ್ಕೆ ಬರ್ತಿರಲ್ಲ, ಧರ್ಮಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಿರಲ್ಲ, ಆ ಪ್ರಸಾದ ಎಲ್ಲಿ ತಯಾರಾಗುತ್ತೆ, ಹೇಗೆ ತಯಾರಾಗುತ್ತೆ ಅನ್ನುವಂಥ ಕಂಪ್ಲೀಟ್ ಚಿತ್ರವನ್ನು ಅಡುಗೆ ಮನೆಯ ಅನ್ನಪೂರ್ಣ ಚಿತ್ರವನ್ನು ನೀವೀಗ ನೋಡಿದ್ದೀರಿ. ಧರ್ಮಸ್ಥಳದ ಪ್ರಸಾದದ ಕೇಂದ್ರ ಅನ್ನಪೂರ್ಣದ ಸೂಪರ್ವೈಸರ್ ಆದಂಥ ಶ್ರೇಣಿಕ್ ಜೈನ್ ಅವರಿದ್ದಾರೆ. ಸೊ ಅವ್ರ ಹತ್ರ ಒಂದಷ್ಟು ಮಾಹಿತಿನ ಪಡ್ಕೊಳ್ಳೋಣ. ಸರ್, ಈಗೆಲ್ಲ ನಾವು ನಿಮ್ಮ ಕಿಚನ್ ಅನ್ನಪೂರ್ಣದ ಎಲ್ಲವನ್ನ ಕೂಡ ನಾವು ನೋಡಿದಂಥ ಸಂದರ್ಭದಲ್ಲಿ ತುಂಬ ಬೇಗ, ತುಂಬ ಶುಚಿತ್ವವಾಗಿ, ತುಂಬ ತಂತ್ರಜ್ಞಾನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ. ಹೇಗೆಲ್ಲ ಇದು ಪ್ರಕ್ರಿಯೆಗಳು ನಡೆಯುತ್ತೆ ಸರ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಸರ್? ನಮ್ಮದು ಇಲ್ಲಿ ಅಂದರೆ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಮುಖ್ಯ ಏನು ಅಂದರೆ ಇಲ್ಲಿ ಅನ್ನಪ್ರಸಾದನೆ ಪ್ರಾಮುಖ್ಯತೆ ಇರುತ್ತೆ. ಅದರಿಂದ ಏನಾಗಿದೆ, ನಾವು ಭಾರಿ ಶುಚಿತ್ವ ಮತ್ತು ಮಹತ್ವ ಕೊಟ್ಟು ಅದಕ್ಕೆ ಬೇಕಾದ ಪ್ರಕ್ರಿಯೆಯನ್ನು ರೆಡಿ ಮಾಡಿಕೊಂಡು ಬೆಳಿಗ್ಗೆ ಒಂದು 5:30 ಗಂಟೆಗೆ ನಮ್ಮ ಅಡುಗೆಯವರು ಬರ್ತಾರೆ. 5:30 ಗಂಟೆ ಬಂದು ಅಡುಗೆದು ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಇವತ್ತು ಭಾನುವಾರ ಆದ್ದರಿಂದ ಇವತ್ತು ಕಡಿಮೆ ಒಂದು 30,000 ಜನದ ನಿರೀಕ್ಷೆ ಇದೆ ನಮಗೆ. ರಶ್ ಜಾಸ್ತಿ ಆಗ್ತಾ ಇರುತ್ತೆ, ಅಂದರೆ ಗೌರ್ಮೆಂಟ್ ರಜೆ ಇರೋದನ್ನ. ಆ 30,000 ಜನಕ್ಕೆ ಬೇಕಾಗುವಂಥದ್ದು ಅನ್ನ ಮತ್ತು ಸಾಂಬಾರು, ಪಲ್ಯ, ಒಂದು ಪಾಯಸ ಎಲ್ಲ ರೆಡಿ ಮಾಡಲಿಕ್ಕೆ ಬೆಳಿಗ್ಗೆ ನಾವು ಒಂದು 8:30 ಗಂಟೆ ಅಷ್ಟೊತ್ತಿಗೆ ನಮ್ಮದು ಅಡುಗೆ ಅನ್ನ ಮಾಡಿ ಆಗ್ತದೆ. ಇವತ್ತು ಸುಮಾರು ಒಂದು 15 ಕ್ವಿಂಟಲ್ ಅಕ್ಕಿದ ಅನ್ನ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದರಲ್ಲಿ 15 ಕ್ವಿಂಟಲ್ ಹಾಕಿ ಒಂದು 12ರಿಂದ 1 ಗಂಟೆ ಆಗುವಾಗ ನಮಗೆ ಸಾಧಾರಣ ಗೊತ್ತಾಗ್ತದೆ ಇನ್ನು ಎಷ್ಟು ಬೇಕಾಗ್ತದೆ ಅಂತೇಳಿ. ಅದು ಮುಗಿಯುವಾಗ ಅಲ್ಲಿಂದ ಮತ್ತು ಆಮೇಲೆ ಜನ ನೋಡಿಬಿಟ್ಟು ಮತ್ತು ಮಧ್ಯಾಹ್ನ ಸಂಜೆಗೆ ಬೇಕಾಗುವಂಥದ್ದು ಅನ್ನದ ರೆಡಿ ಮಾಡಿಸ್ತೀವಿ. ಇದರಲ್ಲಿ ಈಗ ಸುಮಾರು ಒಂದು 5 ಕ್ವಿಂಟಲ್ ಅಕ್ಕಿ ಅನ್ನ ಇದೆ. ಅದು ಒಂದು ನಮಗೆ 5 ಕ್ವಿಂಟಲ್ ಅಕ್ಕಿ ಅನ್ನಂದ್ರೆ ಒಂದು 5,000 ಜನಕ್ಕೆ ಬೇಕಾಗುವಷ್ಟು 5 ಕ್ವಿಂಟಲ್ ಅಕ್ಕಿದು. ಈಗ 5 ಕ್ವಿಂಟಲ್ ಅಕ್ಕಿದು ಮುಗ್ದಾಯ್ತು ಆಲ್ರೆಡಿ. ಈಗ ನಮ್ದು ಒಂದು 5,000ರಿಂದ 6,000 ಜನದ್ದು ಊಟ ಆಗಿದೆ ಕೆಳಗಡೆಗೆ. ಮೇಲ್ಗಡೆ ಬೇಕಾಗಿರೋದು ಮೇಲ್ಗಡೆ ಸ್ಟಾಕ್ ಇಟ್ಕೊಳ್ತೀವಿ, ಅಲ್ಲಿ ಒಂದು 5 ಕ್ವಿಂಟಲ್ ಅಕ್ಕಿದು ಅನ್ನ ಇಟ್ಕೊಳ್ತೀವಿ. ಹಾಗೆ ಆ ಥರದ್ದು ಮಾಡಿ ಇಟ್ಕೊಂಡು ನಾವು 1 ಕ್ವಿಂಟಲ್ ಅಕ್ಕಿ ಸಾಧಾರಣ 1,100 ಜನಕ್ಕೆ ಬೇಕಾಗುವಷ್ಟು ಬಡಿಸ್ಲಿಕ್ಕೆ ಆಗುತ್ತೆ ಕೆಪಾಸಿಟಿ. ಅದರಿಂದ ನಾವು ತುಂಬ ಮತ್ತು ನಮಗೆ ಏನಂದರೆ ಮುಖ್ಯ ಏನಂದರೆ ಇಲ್ಲಿ ಶುಚಿತ್ವ ಬಗ್ಗೆ ಕ್ಲೀನಾಗಿ ಇರಬೇಕು. ಅನ್ನ ಯಾವುದೇ ಇದಿರೋದು ನಮ್ಮದು ಆ ಥರ ಸಾರು ಸಾಂಬಾರು ಎಲ್ಲ ಶುಚಿತ್ವಕ್ಕೆ. ನನಗೊಂದು ಪ್ರಶ್ನೆ, ಸಾಮಾನ್ಯ ನಾವು ಮನೆಯಲ್ಲಿ 2-3 ಅಡುಗೆ ಮಾಡ್ಕೊಳಕ್ಕೇನೆ ಅಡುಗೆ ಮೇಲೆಲ್ಲ ಫುಲ್ಲು ಗಲೀಜಾಗಿರುತ್ತೆ. ಇನ್ನು ಹೋಟೆಲ್ಗಳಲ್ಲಿ ಕಿಚನ್ಗೆ ಬಿಡೋದೇ ಇಲ್ಲ. ನೀವು ಇಷ್ಟೊಂದು ಸಾವಿರಾರು ಜನಕ್ಕೆ ಅಡುಗೆನ ಮಾಡ್ತೀರಾ, ಒಂದು ಚೂರು ಕಿಚನಲ್ಲಿ ತೇವ ಇಲ್ಲ, ಗಲೀಜಿಲ್ಲ, ಒಂದು ಸೊಳ್ಳೆಗಳಿಲ್ಲ, ಕಸ ಇಲ್ಲ, ಹೇಗೆ ಸರ್ ಮೇಂಟೈನ್ ಮಾಡೋದು? ನಮಗೆ ಅಂದರೆ ಹೆಗ್ಡೆಯವರು ತಮ್ಮ ಹರ್ಷೇಂದ್ರ ಕುಮಾರ್ ಇದ್ದಾರೆ, ಅವ್ರದ್ದು ಏನಂತ ಹೇಳಿದ್ರೆ ನಮಗೆ ಪ್ರಾಮುಖ್ಯತೆಯನ್ನೇ ಶುಚಿತ್ವಕ್ಕೆ ಕೊಡಬೇಕು ಯಾವಾಗಲೂ ಅಂತೇಳಿ. ಅವರು ಈಗ ಹಾಗಾಗಿ ಎಲ್ಲೇ ಹೋದ್ರು ಇಲ್ಲಿ ಧರ್ಮಸ್ಥಳ ನಮಗೆ ಕಿಚನ್ ಮಾತ್ರ ಅಲ್ಲ, ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನ ಬಿಟ್ಟು ಹೊರಗಡೆ ರಸ್ತೆಗೆ ಹೋಗಿ ಎಲ್ಲಿ ಹೋದ್ರು ಅವ್ರದ್ದು ಶುಚಿತ್ವನೇ ಕಾಪಾಡು.
ಬರ್ಬೇಕಾದ್ರೆ ಅವ್ರು ಹೇಳ್ತಾರೆ ನೀವು ಫಸ್ಟಿಗೆ ಏನಂದ್ರೆ ಅಂದ್ರೆ ನಾವು ಏನು ಮಾಡ್ತೇವೆ ಅವ್ರು ಬರ್ತಾರೆ ಅಂತ ಹೇಳಲ್ಲ, ಯಾರೇ ಬಂದ್ರೂ ಅದು ಶುಚಿತ್ವನೇ ನೋಡ್ತಾರೆ. ಒಂದು ಚೂರು ಚಂಡಿ ಇರೋದಿಲ್ಲ, ನೀರು ಇರೋದಿಲ್ಲ, ಸ್ವಚ್ಛತೆ. ಅಂದ್ರೆ ನಾವು ದಿವಸಕ್ಕೆ 2 ಸಲ ಏನು ಮಾಡ್ತೇವೆ, ಊಟ ಆದ ತಕ್ಷಣ ಪ್ರತಿ ಮಧ್ಯಾಹ್ನ ಮತ್ತೆ ರಾತ್ರಿ ಹಾಲನ್ನೆಲ್ಲ ಸೋಪ್ ವಾಟರ್ ಹಾಕಿ ತೊಳಿತೇವೆ. ವಾರದಲ್ಲಿ 3 ಸಲ ಇಡೀ ಸೋಪ್ ವಾಟರ್ ಫಿನೈಲ್ ಹಾಕಿ ನೆಲಕ್ಕೆ ಬ್ರಷ್ ಹಾಕಿ ತೊಳಿತೇವೆ. ಅದಕ್ಕೆ ಸಾಮಾನ್ಯ ಅಂಟಿಸುತ್ತೆ ನೆಲ, ಬಟ್ ಇಲ್ಲಿ ಅಂಟಿಸ್ತಾ ಇಲ್ಲ. ಇಲ್ಲ ಅದೇ ನಾವು ದಿವಸಕ್ಕೆ 2 ಸಲ ಏನು ಮಾಡ್ತೇವೆ, ಸೋಪ್ ವಾಟರ್ ಹಾಕಿ ತೊಳಿತೇವೆ. ಪ್ರತಿ ಟೇಬಲ್, ಊಟ ಮಾಡುವಂಥ ಟೇಬಲ್ ಆಗಲಿ, ಪಾತ್ರೆ ಆಗಲಿ, ನೆಲ ಆಗಲಿ, ಎಲ್ಲದನ್ನು ಕೂಡ ಆ ಥರನೇ ಕ್ಲೀನ್ ಮಾಡ್ತೇವೆ. ಆ ಥರ ಪ್ರೊಸೀಜರ್ ಇದೆ ನಮ್ಮದು. ಅದರಿಂದ ನಾವು ಹಾಗೆ ನಾವು ಬೆಳಿಗ್ಗೆ ಎದ್ದರೆ ಎಲ್ಲ ಕೆಲಸದವರು ಬೆಳಿಗ್ಗೆ ಒಮ್ಮೆ ಬಂದುಬಿಟ್ಟು ಇಡೀ ಗ್ಲಾಸ್ ಏನಿದೆ, ಗೋಡೆ ಏನಿದೆ ಅದನ್ನೆಲ್ಲ ಸ್ವಚ್ಛತೆ ಮಾಡ್ತಾರೆ. ಅದರಿಂದ ಹಾಗಾಗಿ ಅದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತೇವೆ ಸ್ವಚ್ಛತೆಗೆ. ಟೋಟಲ್ ಆಗಿ ಒಂದು ದಿನಕ್ಕೆ ಎಷ್ಟು ಕ್ವಿಂಟಲ್ ಅಕ್ಕಿ ಖರ್ಚಾಗುತ್ತೆ, ಏನೇನೆಲ್ಲ ಪದಾರ್ಥಗಳು ಎಷ್ಟು ಪ್ರಮಾಣದಲ್ಲಿ ಖರ್ಚಾಗುತ್ತೆ ಸರ್? ಅಕ್ಕಿ, ಬೇಳೆ, ಸಾಂಬಾರ್ ಪೌಡ್ರು, ಉಪ್ಪು. ಇವತ್ತು ಅಕ್ಕಿ ಸಾಧಾರಣ ಇವತ್ತಿನ ಪ್ರಮಾಣ ನೋಡಿದರೆ ಭಾನುವಾರ ಆದ್ರಿಂದ ಒಂದು 25ರಿಂದ 30 ಕ್ವಿಂಟಲ್ವರೆಗೆ ಅಕ್ಕಿ ಖರ್ಚಾಗುತ್ತೆ ಇವತ್ತು. ಉಪ್ಪುನೂ ಹಾಗೆ 1.5ರಿಂದ 2 ಕ್ವಿಂಟಲ್ವರೆಗೆ ಉಪ್ಪು ಖರ್ಚಾಗುತ್ತೆ ನಮ್ಮಲ್ಲಿ. ತರಕಾರಿನೂ ಅಷ್ಟೇ, 2,000 kgವರೆಗೆ ತರಕಾರಿ. ಸಾಂಬಾರು ಹುಡಿನೂ ಅಷ್ಟೇ, ಒಂದು 50ರಿಂದ 60 kg ಸಾಂಬಾರು ಹುಡಿ. ಆ ಥರ ಪ್ರಮಾಣ ನಾವು ಖರ್ಚಾಗ್ತಾ ಇರ್ತದೆ. ಈಗ ನಮ್ಗೇನಂದ್ರೆ ನಾವು ಎಲ್ಲರೂ ಈಗ ಹೋಟೆಲಲ್ಲಿ ತಿನ್ಬಿಟ್ಟು ಹೊರಗಡೆ ಬಂದಾಗ ನಮಗೆ ಸ್ವಲ್ಪ ಅದು ಡೈಜೆಷನ್ ಆಗೋವರೆಗೂ ಸ್ವಲ್ಪ ಸಮಸ್ಯೆ, ತೇಗ್ ಬರೋದು, ಹೊಟ್ಟೆಲಲ್ಲೋ ಅಂತ ಅನ್ನೋದು. ಬಟ್ ಧರ್ಮಸ್ಥಳದ ಪ್ರಸಾದನ ಬೇರೆ ಯಾರೇ ಬಂದರೂ ಕೂಡ, ಬೇರೆ ಥರದ ಆಹಾರದ ಪದ್ಧತಿ ಇರೋವಂಥವ್ರು ಕೂಡ ಬಂದು ತಿಂದ್ರೂ ಕೂಡ ನಮ್ಗೇನು ಇದು ಹೊಟ್ಟೆ ಉಬ್ರ ಬರುವಂಥದ್ದು, ತೇಗ್ ಬರುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಲೂಸ್ ಮೋಷನ್, ಈ ಥರ ಏನೂ ಆಗಲ್ಲ. ಏನು ಕಾರಣ ಸರ್? ಅಂದರೆ ನಮ್ಮ ಆಹಾರದಲ್ಲಿ ಏನು ಮಾಡ್ತಾರೆ, ಕಲಬೆರಕೆ ಅಂತೇಳಿ ಇರೋದಿಲ್ಲ. ನಾವು ಪ್ರತಿಯೊಂದು ಕೂಡ ಉತ್ತಮ ದರ್ಜೆಯಾದ ಸಾಮಾನನ್ನೇ ಯೂಸ್ ಮಾಡ್ತೀವಿ. ಮತ್ತು ಕಲ್ಲಾರು ಆಗಲಿ ಬೇರೆ ಇದು ಅಂಥದ್ದು ಏನು ನಾವು ಯೂಸ್ ಮಾಡುವಂಥದ್ದಿಲ್ಲ. ನಾವು ಇಲ್ಲೇ ಇದು ಮಾಡ್ತೇವೆ. ನಾವು ಎಲ್ಲ ಬೇಳೆಗಳನ್ನ ಇಲ್ಲೇ, ಅಂದರೆ ಬೇಳೆ ಕೂಡ ಸಮೇತ ಅದಕ್ಕೆ ಏನು ಮಾಡ್ತಾರೆ, ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ಅಂತೇಳಿ ಅಷ್ಟು ಶುಚಿತ್ವ ಮಾಡಿ ಒಂದು 4 ಸಲದಿಂದ 5 ಸಲ ಬೇಳೆನ ತೊಳೆದು, ಅಕ್ಕಿನೂ ಅಷ್ಟೇ 3ರಿಂದ 4 ಸಲ ತೊಳೆದು ಆ ಥರ ಕ್ಲೀನ್ ಮಾಡಿ ಶುಚಿತ್ವಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ. ಬಂದ ಭಕ್ತಾದಿಗಳು ಯಾರಿಗೂ ಹೊಟ್ಟೆ ಹಾಳಾಗಬಾರ್ದು, ಇದು ಮಾಡಬಾರ್ದು. ಅಂದರೆ ನಾವು ಊಟ ಮಾಡುವ ಇದರಲ್ಲಿ ಅದಕ್ಕೆ ಪ್ರಾಮುಖ್ಯತೆನ ಜಾಸ್ತಿ ಕೊಟ್ಟು ಯೂಸ್ ಮಾಡ್ತೀವಿ ಶುಚಿತ್ವ. ಸರ್, ಇನ್ನೊಂದೊಂದು ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್. ಮನೆಯಲ್ಲಿ ಎಷ್ಟೆಲ್ಲ ಮಸಾಲೆ, ಬೇಳೆ, ಒಗ್ಗರಣೆ, ಎಣ್ಣೆ ಎಲ್ಲ ಹಾಕೋದು ಕೂಡ ಸಾಂಬಾರು ಟೇಸ್ಟೇ ಬರಲ್ಲ. ನಿಮ್ಮಲ್ಲಿ ನೋಡಿದ್ರೆ ಅವೆಲ್ಲ ಏನೂ ಕಾಣೋದಿಲ್ಲ, ಬಟ್ ಆದರೂ ಕೂಡ ನೀರು ಥರ ಇದ್ರೂ ಕೂಡ ಸಾಂಬಾರು ಟೇಸ್ಟ್ ಇರುತ್ತಲ್ಲ. ಏನು ಸರ್ ಅದು ಸೀಕ್ರೆಟ್ ರಿವೀಲ್ ಮಾಡ್ಬೋದಾ? ಸೀಕ್ರೆಟ್ ಅಂತ ಹೇಳಿಲ್ಲ. ನಾವು ಅಂದರೆ ಮುಂಚೆಯಿಂದನೂ ನಾವು ಸಾಧಾರಣ ಒಂದು 40 ವರ್ಷ 50 ವರ್ಷದಿಂದನೂ ಒಂದೇ ಕ್ವಾಲಿಟಿದು ಸಾಂಬಾರು ಹುಡಿ ಕೊಡ್ತೇವೆ. ಆ ಸಾಂಬಾರು ಹುಡಿ ಮೇಲೆ ಮತ್ತೆ ಅದಕ್ಕೆ ಬೇಕಾಗಿರೋದು ಏನು ಬೇಕು ಪ್ರಿಪರೇಷನ್ ನಾವು ಅದಕ್ಕೆ ಇದು ಮಾಡ್ತೇವೆ, ಇಲ್ಲಿ ಮಿಕ್ಸ್ ಮಾಡ್ತೀವಿ. ಸಾಂಬಾರು ಹುಡಿನೂ ಅಷ್ಟೇ. ಅವರು ಕೊಡುವವರು ಕೂಡ ಅಷ್ಟೇ ಏನು ಮಾಡ್ತಾರೆ ಅಂದರೆ ದುಡ್ಡಿಗೆ ಸಲಾಗಿ ಕೊಡೋದಿಲ್ಲ. ಅವರು ಕೂಡ ಕ್ಷೇತ್ರದ್ದು ಪರವಾಗಿ ದೇವರ ಇದಕ್ಕೆ ಹೇಗೆ ಬರಬೇಕು ಆ ಥರ ಮಾಡಿ ಕೊಡ್ತಾರೆ ಪ್ರಮಾಣ. ಅವ್ರು ಹೇಳೋದು ಇಷ್ಟೇ, ಕೊಡುವವರು ಕೂಡ ನಮಗೆ ಇದರಲ್ಲಿ ಲಾಭಾಂಶ ಬೇಡ, ನಮಗೆ ಇಷ್ಟು ಭಕ್ತಾದಿಗಳು ಊಟ ಮಾಡಿ ಹೋಗಿ ಇದು ಯಾವ ಸಾಂಬಾರು ಹುಡಿ ಅಂತೇಳಿ ಕೇಳ್ತಾರಲ್ಲ ಅದೇ ನಮಗೆ ಸಾಕು. ಹಾಗಾಗಿ ನಮಗೆ ಅದೇ ಲಾಭಾಂಶ ಅಂತೇಳಿ ಬಿಟ್ಟು ಅದೇ ಕ್ವಾಲಿಟಿಯಲ್ಲಿ ಕೊಡ್ತಾರೆ ಅವರು. ಹಾಗಾಗಿ ಬೇರೆ ಚೇಂಜ್ ಆಗೋದಿಲ್ಲ, ಅದೇ ಮುಖ್ಯ. ಕೊನೆಯದಾಗಿ ಅಡುಗೆ ಎಣ್ಣೆ ತುಂಬಾ ಹೆಚ್ಚಿಗೆ ಬಳಸಲ್ವಾ ಸರ್ ಇಲ್ಲಿ? ಇಲ್ಲ, ನಾವು ಎಣ್ಣೆಗೆ ಜಾಸ್ತಿ ಎಣ್ಣೆ ಪದಾರ್ಥ ಜಾಸ್ತಿ ಇದು ಮಾಡೋದಿಲ್ಲ. ಯಾಕಂದರೆ ಜನಗಳಿಗೂ ಬೇರೆ ಬೇರೆ ಇದರಿಂದ ಎಣ್ಣೆ ಎಷ್ಟು ಬೇಕು ಲಿಮಿಟ್ ಸೈಡ್ ಮಾಡ್ತೇವೆ ಎಣ್ಣೆ ಹಾಕಿ. ಹಾಗೆ ಸೊ ಕೇಳಿದ್ರಲ್ಲ, ಇದು ಅನ್ನಪೂರ್ಣದಲ್ಲಿ ಯಾವ ರೀತಿಯಾಗಿ ಪ್ರಸಾದದ ವ್ಯವಸ್ಥೆ ಆಗುತ್ತೆ, ಒಂದು ದಿನಕ್ಕೆ ಎಷ್ಟೆಲ್ಲ ಅಕ್ಕಿ ಬೇಕಾಗುತ್ತೆ, ಸಾಂಬಾರ್ ಪದಾರ್ಥ, ತರಕಾರಿ ಎಷ್ಟು ಬೇಕಾಗುತ್ತೆ, ಉಪ್ಪು ಇಲ್ಲಿ ಆಲ್ಮೋಸ್ಟ್ 1ರಿಂದ 1.5 ಕ್ವಿಂಟಲ್ ಅಷ್ಟು ಉಪ್ಪು ದಿನಕ್ಕೆ ಖರ್ಚಾಗುತ್ತೆ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಸಾವಿರ ಭಕ್ತಾದಿಗಳು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದಕ್ಕೆ. ಸೊ ಇದಿಷ್ಟು ಈ ಅನ್ನಪೂರ್ಣ ಕುರಿತಾದಂಥ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳು ನಿಮ್ಮ ಮುಂದೆ. ಧರ್ಮಸ್ಥಳದ ಪ್ರಸಾದದಲ್ಲಿ ಬಹಳ ಪ್ರಮುಖವಾಗಿ ಹೆಚ್ಚು ಜನ ಇಷ್ಟಪಡುವಂಥದ್ದು ಹಾಗೂ ಜನಕ್ಕೆ ತುಂಬ ಬೇಕಾಗಿರುವಂಥ ಪದಾರ್ಥ ಅಂದರೆ ಅದು ಅನ್ನ ಪ್ರಸಾದ. ಸೊ ಅನ್ನ, ಹೀಗಾಗಿ ಅಕ್ಕಿಯ ಗೋಡನ್ನಲ್ಲಿ ನಾವೀಗ ಇದ್ದೀವಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಒಂದು ದೊಡ್ಡದಾದಂಥ ಗೋಡನ್ ಇದು. ಇಲ್ಲಿ ಬಹಳ ನೀಟಾಗಿ ರೋ ವೈಸು ಒಂದಕ್ಕೊಂದು ಚೀಲಗಳು ಕೂಡ ಟಚ್ ಆಗಬಾರ್ದು, ಆ ರೀತಿಯಾಗಿ ಇಲ್ಲಂದ್ರು ಅದ್ರ ಹಿಂದೆಗಡೆ ಹೀಗೆ ದೊಡ್ಡದಾದಂಥ ಒಂದು ರೋನಲ್ಲಿ ಅಕ್ಕಿ ಮೂಟೆಗಳನ್ನ ಜೋಡಿಸಿದ್ದಾರೆ. ನೋಡ್ಬೋದು, ಯಾವುದೇ ಒಂದು ಮಂಡಿನಲ್ಲೂ ಕೂಡ ಜೋಡಿಸಲ್ಲ, ಅಷ್ಟು ತುಂಬ ವ್ಯವಸ್ಥಿತವಾಗಿ ಎಷ್ಟು ನೀಟಾಗಿ ಮೂಟೆಗಳನ್ನ ಜೋಡಿಸಿದ್ದಾರೆ. ಯಾಕಂದರೆ ಈ ಥರ ಗೋಡನ್ ಅಂತ ಬಂದಂಥ ಸಂದರ್ಭದಲ್ಲಿ ಇಲಿಗಳು, ಹೆಗ್ಗಣಗಳು, ಸೊ ಈ ರೀತಿಯಾಗಿ ಗಲೀಜಿರುತ್ತೆ. ಇಲ್ಲಿ ನೋಡ್ಬೋದು ಯಾವುದೇ ರೀತಿಯಾದಂಥ ಗಲೀಜಿಲ್ಲ. ನೆಲನೂ ಕೂಡ ಅಷ್ಟೇ, ನೆಲದ ಮೇಲೆಯೇ ಮೂಟೆಗಳನ್ನ ಇಟ್ಟಿದ್ರು ಕೂಡ ಯಾವುದೇ ರೀತಿಯಾದಂಥ ಒಂದು ಗಲೀಜಾಗಿಲ್ಲ. ಮತ್ತು ಇಲ್ಲಿ ಯಾವುದೇ ರೀತಿಯಾಗಿ ನೀರು, ಬಹಳ ಪ್ರಮುಖವಾಗಿ ನೀರು ಬರದಂಥ ರೀತಿಯಲ್ಲಿ ಬಹಳ ತುಂಬ ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಇಲ್ಲಿರುವಂಥದ್ದೆಲ್ಲವೂ ಕೂಡ
ಸೋನಾ ಮಸೂರಿಯ ಫಸ್ಟ್ ಕ್ವಾಲಿಟಿ ಅಕ್ಕಿನೇ. ಅದೇ ರೀತಿಯಾಗಿ ನೋಡ್ಬೋದು ಇಲ್ಲಿ ಒಂದು ಮಿಷಿನ್ ಕೂಡ ಇದೆ. ಇನ್ ಕೇಸ್ ಯಾರಾದರೂ ಕೂಡ ಸೊಸೈಟಿ ಇಲ್ಲಿ ಸಿಗುವಂಥ ಅಕ್ಕಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವನ್ನ ಕ್ಲೀನ್ ಮಾಡಬೇಕಾಗುತ್ತೆ. ಹಾಗೆ ಬಳಕೆ ಮಾಡೋದಕ್ಕಾಗೋದಿಲ್ಲ. ಹೀಗಾಗಿ ಅದನ್ನ ಕ್ಲೀನ್ ಮಾಡೋದಕ್ಕೂ ಕೂಡ ಇಲ್ಲಿ ಒಂದು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಹಾಗೆ ನೋಡ್ತಾ ಇರ್ಬೋದು, ಇವೆಲ್ಲವೂ ಕೂಡ ಕೇವಲ ಇಲ್ಲಿ ಭಕ್ತಾದಿ ಕೊಡುವಂಥ ಅಕ್ಕಿಗಳಷ್ಟೇ ಅಲ್ಲ, ಭಕ್ತಾದಿಗಳ ಜೊತೆಯಲ್ಲಿ ಇಲ್ಲಿಂದಲೂ ಕೂಡ ಆಡಳಿತ ಮಂಡಳಿಯಿಂದಲೂ ಕೂಡ ಅಕ್ಕಿಯ ಮೂಟೆಗಳನ್ನು ತರಲಾಗುತ್ತೆ ಅನ್ನುವಂಥದ್ದು ಇಲ್ಲಿ ಮಾಹಿತಿ ಇದೆ. ನಮ್ಮ ಜೊತೆಗೆ ಇಲ್ಲಿನ ಸೂಪರ್ವೈಸರ್ ಅವರು ಇದ್ದಾರೆ. ಸರ್, ಒಟ್ಟು ಇಲ್ಲಿ ಬಂದಿರೋ ಅಕ್ಕಿ ಎಲ್ಲವೂ ಕೂಡ ಭಕ್ತಾದಿಗಳಿಂದ ಬಂದಿರುವಂತದ್ದು ಅಥವಾ ಇಲ್ಲಿಂದನೂ ಕೂಡ ತೆಗೆದುಕೊಂಡ್ಬಂದ್ರೆ? ಭಕ್ತಾದಿಗಳು ಕೊಟ್ಟಿರೋ ಅಕ್ಕಿನೂ ಇದೆ, ಮತ್ತೆ ನಮಗೆ ಬೇಕಾಗಿರೋದು ನಾವು ಪರ್ಚೇಸ್ ಮಾಡ್ತೇವೆ. ಇಲ್ಲಿಗೆ ಬೇಕಾಗಿರೋದು ಮಿಕ್ಕಿರೋದು ಭಕ್ತಾದಿಗಳು ಕೊಟ್ಟು ಕಮ್ಮಿ ಆಗುವಂತ ನಾವು ತಿಂಗಳಿಗೆ ಎಷ್ಟು ಬೇಕಾಗ್ತದೆ ನಮಗೆ ಅಷ್ಟು ನಾವು ಇಲ್ಲಿ ಸ್ಟಾಕ್ ಇಟ್ಕೊಳ್ತೀವಿ. ಆ ಥರದ್ದು. ಮತ್ತೆ ಒಂದೇ ಏನಂದ್ರೆ ನಾವು ಅಕ್ಕಿ ಯಾವುದೇ ಪರ್ಚೇಸ್ ಮಾಡಿದ್ರು ಫಸ್ಟ್ ಕ್ವಾಲಿಟಿ ಸೋನಾ ಮಸೂರಿ ಅಕ್ಕಿ ಪರ್ಚೇಸ್ ಮಾಡ್ತೀವಿ ನಾವು. ಯಾಕಂದ್ರೆ ಬಂದ ಭಕ್ತಾದಿಗಳಿಗೂ ಶುಚಿತ್ವವಾಗಬೇಕು, ಮತ್ತೆ ಒಂದೇ ಎಲ್ಲ ಭಕ್ತಾದಿಗಳಿಗೂ ಒಂದೇ ತರದ ಅಕ್ಕಿ ಅನ್ನನೇ ಊಟ ಫಸ್ಟ್ ಕ್ವಾಲಿಟಿ ಇದೆ ಕೊಟ್ಟು ಒಳ್ಳೆ ಅನ್ನನೇ ಕೊಡಬೇಕು ಅಂತೇಳಿ ಸೆಕೆಂಡ್ ಕ್ವಾಲಿಟಿ ಅಕ್ಕಿ ಯೂಸೇ ಮಾಡೋದಿಲ್ಲ ಅಂತದ್ದು, ಇಲ್ಲಿ ಉಪಯೋಗಿಸೋದಿಲ್ಲ. ಮತ್ತೆ ಸೆಕೆಂಡ್ ಕ್ವಾಲಿಟಿ ಅಕ್ಕಿ ಬಂದರೂ ಕೂಡ ನಾವು ಅದನ್ನ ಎಕ್ಸ್ಚೇಂಜ್ ಮಾಡಿ ಒಳ್ಳೆ ದರ್ಜೆ ಅಕ್ಕಿನೇ ತಂದು ಸೋನಾ ಮಸೂರಿ ಅಕ್ಕಿನೇ ಸ್ಟಾಕ್ ಇಟ್ಕೊಳ್ತೀವಿ ಇಲ್ಲಿ. ಅದೇ ನಾನು ನೋಡಿದೆ ಈಗೆಲ್ಲ, ಯಾಕಂದ್ರೆ ಒಂದೇ ಮಾಡೆಲ್ ಅಂದ್ರೆ ಒಂದೇ ಕಂಪನಿ ಬ್ರ್ಯಾಂಡ್ ಇತ್ತಲ್ವಾ, ಅದಕ್ಕೋಸ್ಕರ ಅಂದ್ರೆ ಭಕ್ತಾದಿಗಳು ಕೊಡುವಂತ ಅಕ್ಕಿನ ನಾನಾ ತರಹದ ಅಕ್ಕಿಗಳು ಕೊಡ್ತಾರೆ. ಅವೆಲ್ಲವನ್ನ ಕೂಡ ನೀವು ಬೇರೆ ಕಡೆ ಕೊಟ್ಟು ಅದಾದ್ಮೇಲೆ ಸೋನಾ ಮಸೂರಿ ಅಕ್ಕಿನ ಬಳಕೆ ಮಾಡ್ತೀರಾ. ಇದ್ರದ್ದು ಕೆಪಾಸಿಟಿ ಎಷ್ಟು ಸರ್ ಈ ಉಗ್ರಾಣದ? ಇಲ್ಲಿ ಸಾಧಾರಣ ನಾವು ಒಂದು 10 ಟನ್ ಅಕ್ಕಿ ಇಡುವಂತ ಕೆಪಾಸಿಟಿ ಇದೆ. ನಾವು ಇಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ಸ್ಟಾಕ್ ಇಟ್ಕೊಂಡು ಮತ್ತೆ ಮಿಕ್ಕಿದ್ರೆ ನಾವು ಎಲ್ಲ ಅಲ್ಲಿ ಇನ್ನೊಂದು ಉಗ್ರಾಣ ಇದೆ ಅಲ್ಲಿ ಸ್ಟಾಕ್ ಇಟ್ಕೊಳ್ತೀವಿ. ನಮಗೆ ದಿನ ಬಳಕೆಗೆ ಎಷ್ಟು ಬೇಕಾಗ್ತದೆ ಅಷ್ಟು ಇಲ್ಲಿ ನಾವು ತರ್ತೇವೆ ದಿವಸ. ದಿನಕ್ಕೆ ಎಷ್ಟು ಸರ್? ಒಂದು 15-20 ಕ್ವಿಂಟಲ್ ಬೇಕಾಗುತ್ತಾ? ನಮಗೆ ಡೈಲಿ ಎವರೇಜ್ ನಮಗೆ 15 ಕ್ವಿಂಟಲ್ ಅಕ್ಕಿ ಎವರೇಜ್ ಬೇಕಾಗ್ತದೆ, ಎವರೇಜ್. ಮತ್ತೆ ಹಬ್ಬ ಹರಿದಿನ ಭಾನುವಾರ ಸೋಮವಾರ ಎಲ್ಲ 30-40 ಕ್ವಿಂಟಲ್, ಮತ್ತೆ ಇನ್ನು ಕಾರ್ತಿಕ ಮಾಸ ಬರುವಾಗ 50 ಕ್ವಿಂಟಲ್ ವರೆಗೂ ಅಕ್ಕಿ ಒಂದು ದಿವಸಕ್ಕೆ ಖರ್ಚಾಗ್ತದೆ. ನಾವೀಗ ಧರ್ಮಸ್ಥಳದ ತರಕಾರಿಯ ಗೋಡನ್ನಲ್ಲಿದ್ದೀವಿ. ನೋಡ್ತಾ ಇರ್ಬೋದು, ಇದೇ ಒಂದು ತರಕಾರಿಯ ಗೋಡನ್, ಅಡಿಗೆ ಮನೆಯ ಪಕ್ಕದಲ್ಲೇ ಇದೆ. ರಾಶಿ ತರಕಾರಿಗಳಿದೆ. ಒಂದು ಕಡೆ ಬೂತ್ ಕುಂಬಳಕಾಯಿ ಆಗಿರ್ಬೋದು, ಜೊತೆಗೆ ಕೋಸು, ಜೊತೆಗೆ ಹೀರೆಕಾಯಿ ಆಗಿರ್ಬೋದು, ಹೀಗೆ ಟೊಮೊಟೊ ಹಣ್ಣು, ಕ್ಯಾರೆಟು, ಬೀಟ್ರೋಟು, ಇನ್ನೊಂದು ಕಡೆ ನೋಡ್ತಾ ಇರ್ಬೋದು ರಾಶಿ ಮೂಟೆಗಳಲ್ಲಿ ಇರುವಂತಹ ಮೂಲಂಗಿ, ಇವೆಲ್ಲವೂ ಕೂಡ ಭಕ್ತಾದಿಗಳು ಕಳಿಸುವಂಥದ್ದಾಗಿ ಒಂದು ಕಡೆ. ಆದರೆ ಇನ್ನು ಅಗತ್ಯ ಇರುವಂತಹ ತರಕಾರಿಗಳನ್ನು, ಕುಂಬಳಕಾಯಿ ಆಗಿರ್ಬೋದು, ಸಾಮಾನ್ಯ ಈ ಕುಂಬಳಕಾಯಿ ಈ ಥರದವೆಲ್ಲ ಏನಿದೆಯಲ್ಲ, ಈ ಕುಂಬಳಕಾಯಿ ಐಟಮ್, ಕೋಸ್ ಐಟಮ್ ಎಲ್ಲ ಸಾಮಾನ್ಯ ಭಕ್ತಾದಿಗಳು ಕಳಿಸ್ತಾರೆ. ಅದನ್ನು ಹೊರತುಪಡಿಸಿ ಅಗತ್ಯವಾಗಿ ಬೇಕಾದಂಥ ಟೊಮೊಟೊ ಹಣ್ಣು ಈ ಥರ ಏನಿದೆಯಲ್ಲ, ಸೊ ಬದನೆಕಾಯಿ, ಈ ಥರದವೆಲ್ಲವೂ ಕೂಡ ಅವಶ್ಯಕತೆ ಬಿದ್ದಂಥ ಸಂದರ್ಭದಲ್ಲಿ ಮಾರ್ಕೆಟಲ್ಲೂ ಕೂಡ ತೆಗೆದುಕೊಂಡ್ಬಂದು ಇಲ್ಲಿ ಯೂಸನ್ನು ಮಾಡ್ತಾರೆ. ಈಗ ನೋಡ್ತಾ ಇರ್ಬೋದು, ಒಂದು ಕಡೆ ರಾಶಿಯಾಗಿ ಮೂಟೆಗಳಲ್ಲಿ ಹಾಕಿದ್ದಾರೆ. ಆ ಮೂಟೆಯಿಂದ ತೆಗೆದು ಆ ಒಂದು ಬೌಲ್ಗಳೇನಿದೆ, ಬಿದಿರಿನ ಬೌಲ್, ಆ ಬೌಲ್ಗಳಲ್ಲಿ ತೆಗೆದುಕೊಂಡು ಹೋಗಿ ಅದನ್ನು ವಾಶ್ ಮಾಡಿ ಅದಾದಮೇಲೆ ಯೂಸ್ ಮಾಡ್ತಾರೆ. ಹಾಗೆ ವಾಶ್ ಮಾಡೋದನ್ನು ಕೂಡ ತೋರಿಸ್ತೀವಿ. ಇಲ್ಲಿ ಬಂದಿದೆ ಟೊಮೊಟೊ ಎಲ್ಲವೂ ಕೂಡ ಈಗ ವಾಶ್ ಆಗಿದೆ. ಅದ್ರ ಜೊತೆಗೆ ಬೀಟ್ರೋಟ್ ನೋಡ್ತಾ ಇರ್ಬೋದು, ಬೀಟ್ರೋಟ್ ಎಲ್ಲ ನೀಟಾಗಿ ಕಟ್ ಮಾಡಿ ಎಲ್ಲ ವಾಶ್ ಮಾಡಿ, ಕಟ್ ಮಾಡಿದ್ಮೇಲೆ ನೀಟಾಗಿ ವಾಶ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, ಅಲ್ಲಿ ಕ್ಯಾರೆಟ್ ಏನಿದೆ, ಈಗ ಕ್ಯಾರೆಟ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಕ್ಯಾರೆಟ್ನ ಈಗ ಗ್ರೈಂಡ್ ಮಾಡ್ತಾರೆ, ಅಂದರೆ ಒಂದು ಮಿಷಿನ್ ಇದೆ ಕ್ಯಾರೆಟ್ನ. ಇವೆಲ್ಲವೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತಂದರೆ ಈ ತರಕಾರಿಗಳಿದೆಯಲ್ಲ, ಇಷ್ಟೆಲ್ಲವನ್ನು ಕೂಡ ಒಂದೇ ಸಲ ಕಟ್ ಮಾಡೋದಕ್ಕೆ ಸಾಕಷ್ಟು ಸಿಬ್ಬಂದಿಗಳು ಬೇಕು, ಜೊತೆಗೆ ಸಾಕಷ್ಟು ಸಮಯ ಕೂಡ ಹಿಡಿಯುತ್ತೆ. ಇಲ್ಲಿದೆಯಲ್ಲ ಈ ಥರ ಬೀಟ್ರೋಟು, ಕ್ಯಾರೆಟ್ ಇವನ್ನೆಲ್ಲರೂ ಕೂಡ ಕಟ್ ಮಾಡಬೇಕು ಅಂದರೆ, ಹೀಗಾಗಿ ಒಂದು ಸಮಯ ಬೇಕಾಗುತ್ತೆ, ಇನ್ನೊಂದು ನೀಟ್ನೆಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಇನ್ಸ್ಟೆಂಟಾಗಿ ಫುಡ್ ರೆಡಿ ಆಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ನಾನು ಹೇಳಿದ್ನಲ್ಲ, ತಂತ್ರಜ್ಞಾನವನ್ನು ಬಳಸಿ ಮಾಡ್ತಾರೆ. ಈಗ ನೋಡಿ, ಅಲ್ಲೊಂದು ಮಿಷಿನು ರೆಡಿ ಆಯಿತು. ಇವಾಗ ಈ ಒಂದು ಮಿಷಿನ್ಗೆ ಈಗ ಎಲ್ಲ ಇಲ್ಲಿರುವಂಥ ತರಕಾರಿ ಏನಿದೆಯಲ್ಲ, ತರಕಾರಿಯನ್ನು ಹಾಕ್ತಾರೆ. ಈಗ ನೋಡಿ, ಬೀಟ್ರೋಟ್ ಇದೆ, ಬೀಟ್ರೋಟನ್ನು ಮೆಷಿನ್ಗೆ ಹಾಕ್ತಾರೆ. ಹಾಕಿದ ಕೂಡಲೇ ಕೆಲವು ಸೆಕೆಂಡ್ಗಳಲ್ಲಿ ಆ ಬೀಟ್ರೋಟ್ ಏನಿದೆ ಕಂಪ್ಲೀಟಾಗಿ ಪೀಸ್ ಆಗಿ ಬರುತ್ತೆ. ಅಂದರೆ 4-5 ಜನ ಅರ್ಧ ಗಂಟೆ ಮಾಡುವಂಥ ಕೆಲಸವನ್ನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಮಿಷಿನ್ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ನೀಟಾಗಿ ಕೊಡುತ್ತೆ. ನೋಡಿ, ಮೇಲ್ಗಡೆ ಬೀಟ್ರೋಟ್ ಹಾಕ್ತಾ ಇದ್ದಾರೆ. ಬೀಟ್ರೋಟ್ ಹಾಕ್ತಾ ಒಂದು ಕಡೆ ಬೀಟ್ರೋಟನ್ನು ಹಾಕ್ತಿದ್ರೆ ಕೆಳಗಡೆ ಎಷ್ಟು ನೀಟಾಗಿ ಕಟ್ಟಾಗಿ ಬರ್ತಾ ಇದೆ. ಇದು 1 ಗಂಟೆಗೆ ಸುಮಾರು 700 kg ತರಕಾರಿಯನ್ನು ಏಕಕಾಲಕ್ಕೆ ಕಟ್ ಮಾಡುವಂಥ ಯಂತ್ರ ಇದು. ನೋಡೋಕೆ ಚಿಕ್ಕದಾಗಿದ್ರು ಕೂಡ ಕೆಲಸ ಬಹಳ ಬೇಗ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಯಂತ್ರದ ಮೂಲಕ ಈ ಒಂದು ತರಕಾರಿಗಳನ್ನು ಕಟ್ ಮಾಡುವಂಥದ್ದು. ಹಾಗೆ
ಇಲ್ಲಿನ ಸೂಪರ್ವೈಸರ್ ಅವರು ಇದ್ದಾರೆ, ಅವ್ರ ಹತ್ರ ಇನ್ನೊಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ಹಾ ನಾವು ವೇಸ್ಟೇಜ್ ಎಲ್ಲ ಏನು ಮಾಡ್ತೀವಿ ಅಂತ ಹಾ 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 ವೇಸ್ಟೇಜ್ನೆಲ್ಲ ನಾವು ಏನ್ ಮಾಡಿ ಒಂದೇ ಕಡೆ ಸ್ಟೋರ್ ಮಾಡಿ ಹಾ ಅದೆಲ್ಲ ಸರ್, ಈಗ ನಾವೀಗ ತರಕಾರಿಯ ಗೋಡನ್ನ ನಾವು ನೋಡ್ದು, ಈ ಗೋಡನ್ ತರ ಫೀಲ್ ಆಗಲ್ಲ, ಇದು ಕೂಡ ಒಂದು ಅಡುಗೆ ಮನೆ ತರನೇ ಫೀಲ್ ಆಗ್ತದೆ, ಅಷ್ಟು ನೀಟಾಗಿದೆ. ಸೊ ಇಲ್ಲಿ ಎಷ್ಟು ತರಕಾರಿಗಳು ಬರುತ್ತೆ ಸರ್? ಎಷ್ಟು ಅವಶ್ಯಕತೆ ಇದೆ ದಿನಕ್ಕೆ? ದಿನಕ್ಕೆ ನಮಗೆ ಒಂದು 2 ಟನ್ನಿಂದ 3 ಟನ್ ವರೆಗೆ ಅವಶ್ಯಕತೆ ಇರ್ತದೆ. ಬಂದ ತರಕಾರಿಗಳನ್ನು ನಾವು ಇಲ್ಲಿ ಜೋಡಿಸ್ಕೊಂಡ್ಬಿಟ್ಟು ಶುಚಿತ್ವ ಮಾಡಿ ಮತ್ತೆ ಮಿಕ್ಕಿದ ತರಕಾರಿಗಳನ್ನ ನಮ್ಮ ಹತ್ರ ಒಂದು 20 ಟನ್ ಇಡುವಂಥ ಕೋಲ್ಡ್ ಸ್ಟೋರೇಜ್ ಇದೆ, ಅಲ್ಲಿ ಸ್ಟೋರೇಜ್ ಇಟ್ಕೊಡ್ತೇವೆ. ಮತ್ತು ಯಾವುದು ಬೇಗ ಹಾಳಾಗುವಂಥ ತರಕಾರಿ ಇದೆ ಅದನ್ನು ಬೇಗ ಮುಗಿಸ್ಕೊಂಡು ಖಾಲಿ ಮಾಡ್ಕೊಳ್ತೀವಿ. ಮತ್ತು ಮಿಕ್ಕಿದ ನಾವು ಇಲ್ಲಿದು ವೇಸ್ಟೇಜ್ಗಳನ್ನು ಏನು ಮಾಡ್ತೀವಿ ಅದನ್ನು ಎಲ್ಲ ತಗೊಂಡೋಗಿ ಒಂದು ಕಡೆ ಸ್ಟೋರೇಜ್ ಮಾಡ್ತೀವಿ. ನಮ್ಮ ಹತ್ರ ಒಂದು ಟ್ರ್ಯಾಲಿ ಇದೆ. ಈ ಅನ್ನಪೂರ್ಣ ಛತ್ರದಲ್ಲಿ ಏನೆಲ್ಲ ವೇಸ್ಟೇಜ್ ಸಿಗ್ತದೆ ನಮಗೆ, ಊಟ ಮಾಡಿರೋದು ಬಾಳೆ ಎಲೆ, ಮಿಕ್ಕಿದು ಮುಸುರೆ, ತರಕಾರಿಯ ವೇಸ್ಟೇಜು ಅಂಥದ್ರನ್ನೆಲ್ಲ ತಗೊಂಡೋಗಿ ಒಂದು ಕಡೆ ಸ್ಟೋರೇಜ್ ಮಾಡಿ ಟ್ರ್ಯಾಲಿಯಲ್ಲಿ ಅದನ್ನು ತಗೊಂಡೋಗಿ ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಒಂದು ಇದೆ ನಮ್ಮ ಡಿಕಂಪೋಸ್ಟ್ ಮಾಡುವಂಥ ಒಂದು ಇದೆ ಘಟಕ ಇದೆ. ಅಲ್ಲಿ ಹೋಗಿ ಎರೆಹುಳ ಗೊಬ್ಬರ ಮಾಡ್ತಾರೆ. ಎರೆಹುಳ ಗೊಬ್ಬರ ಮಾಡಿ ಆ ಎರೆಹುಳ ಗೊಬ್ಬರನ ಪುನಃ ನಮ್ಮ ತೋಟಗಳಿಗೆಲ್ಲ ಯೂಸ್ ಮಾಡ್ತಾರೆ. ಸುಮಾರು ತಿಂಗಳಲ್ಲಿ ಒಂದು 10 ರಿಂದ 15 ಟನ್ವರೆಗೆ ಎರೆಹುಳ ಗೊಬ್ಬರ ಮಾಡುವಂಥ ಒಂದು ಘಟಕನೇ ಇದೆ ದೊಡ್ಡದು. ಹಾಗಾಗಿ ಅದು ಎಲ್ಲ ನಮ್ಮ ಈ ಹರ್ಷಣ್ಣಜಿ ಅವ್ರದ್ದು ದೊಡ್ಡ ಕನಸು. ಅದು ಧರ್ಮಸ್ಥಳದಲ್ಲಿ ಏನೆಲ್ಲ ವೇಸ್ಟೇಜ್ ಸಿಗ್ತದೆ ಅದನ್ನೆಲ್ಲ ತಗೊಂಡೋಗಿ ಎರೆಹುಳ ಗೊಬ್ಬರ ಮಾಡಿ ಇದನ್ನ ನಮ್ಮ ಇದಕ್ಕೆ ಇದು ಮಾಡುವಂಥ, ಅಥವಾ ಯಾವ ವೇಸ್ಟ್ ಕೂಡ ನಾವು ಹೊರಗಡೆ ಎಸೆಯುವುದಂತೇಳಿ ಇಲ್ಲ. ಇನ್ನ ತರಕಾರಿ ಏನೆಲ್ಲ ತರಕಾರಿಗಳು ಬರುತ್ತೆ ಸರ್ ಸಾಮಾನ್ಯವಾಗಿ ಭಕ್ತಾದಿಗಳ ಕಡೆಯಿಂದ? ನಮಗೆ ಎಲ್ಲ ತರಕಾರಿ ಬರ್ತದೆ, ಯಾವುದು ಬರೋದಿಲ್ಲ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಕುಂಬಳಕಾಯಿ ಬರ್ತದೆ, ಸಿಹಿ ಕುಂಬಳ ಬರ್ತದೆ, ಹೀರೆಕಾಯಿ, ಮೂಲಂಗಿ, ಟೊಮೆಟೊ, ಆಲೂಗಡ್ಡೆ, ಬೀಟ್ರೂಟು, ಕ್ಯಾಬೇಜು, ಮತ್ತು ಸೊಪ್ಪುಗಳು, ಪುದೀನ, ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು, ಎಲ್ಲ ತರಕಾರಿನೂ ಯೂಸ್ ಮಾಡ್ತೀವಿ. ಇನ್ನು ಕೂಡ ಭಕ್ತಾದಿಗಳು ಕೊಡೋದು ಬಿಟ್ಟು ಇನ್ನೂ ಕೂಡ ಅವಶ್ಯಕತೆ ಇದ್ರೆ ಬರುತ್ತಾ ಸರ್? ಅವಶ್ಯಕತೆ ಕೆಲವು ಸೀಸನ್ ವೈಸ್ ಬರುತ್ತೆ. ಕೆಲವು ಸೀಸನಲ್ಲಿ ತರಕಾರಿ ಕಮ್ಮಿ ಆಗುವಾಗ ನಾವು ಪರ್ಚೇಸ್ ಮಾಡ್ತೀವಿ. ಇಲ್ಲ ಅದೂ ನಮಗೆ ಇಲ್ಲ ಅಂತ ಹೇಳಿದ್ರೆ ನಾವು ಲೋಕಲ್ ಏನು ಮಾಡ್ತೀವಿ, ನಮ್ಮದು ಇಲ್ಲಿ ಹಲಸಿನಕಾಯಿ ಮತ್ತು ಲೋಕಲ್ ತೋಟದಿಂದ ತಂದು ಅಂಥ ತರಕಾರಿನೂ ಯೂಸ್ ಮಾಡ್ತೀವಿ.